ಹಾಯ್ ಹಲೋ ನಮಸ್ತೆ ಇಡಿ ಡಿ ಜೆ ಮಾರುತಿ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಕಲಬುರಗಿ ಮಂದಿ ICC T20 ವರ್ಲ್ಡ್ ಕಪ್ನ ಸೂಪರ್ 8ನ ನಿಯಮಗಳು ಹೇಗಿರ್ತವೆ, ರೂಲ್ಸ್ ಹೇಗಿರ್ತವೆ ಅಂತ ನೋಡಂಬರಿ. ಮೊದಲಿಗೆ 8 ಟೀಮ್ ನೋಡ್ರಿ, ಅವನ್ನ 2 ಗ್ರೂಪ್ ಆಗಿ ವಿಂಗಡಿಸ್ಯಾರಿ. ಗ್ರೂಪ್ 1, ಗ್ರೂಪ್ 2. ಗ್ರೂಪ್ 1ದಾಗ 4 ಟೀಮ್ಸ, ಗ್ರೂಪ್ 2ದಾಗ 4 ಟೀಮ್ಸ. ಗ್ರೂಪ್ 1ದಾಗ ಯಾವ್ಯಾವ ಟೀಮ್ ಅವ ನೋಡಂಬರಿ. ಅಫ್ಘಾನಿಸ್ತಾನ್, ಆಸ್ಟ್ರೇಲಿಯಾ, ಇಂಡಿಯಾ. ಈ ಬಾಂಗ್ಲಾದೇಶ ಒಂದು ಗೆದ್ದು ಬರ್ತದೆ 4 ಟೀಮ್, ಬಾಂಗ್ಲಾದೇಶ ಒಂದು 4 ಟೀಮ್ ಅವ. ಗ್ರೂಪ್ 2ದಾಗ ಇಂಗ್ಲೆಂಡ, ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್, USA ಇವು 4 ಟೀಮ್. ಒಂದನೇ ಗ್ರೂಪ್ದಾಗ 4 ಟೀಮ್ಸ, ಎರಡನೇ ಗ್ರೂಪ್ದಾಗ 4 ಟೀಮ್ಸ್. ಹಿಂಗ್ಯಾಕೆ ಮಾಡಿದ್ರು ಐ ಸಿ ಸಿದವ್ರು ಏನಾರು ತಪ್ಪು ಮಾಡಿದ್ರ? ಒಮ್ಮೆ 8 ಟೀಮ್ ಆಡೋದಿತ್ತು, ಒಂದೊಂದು ಮ್ಯಾಚ್ 7 ಆಡಿದ್ರು ನಡೀತಿತ್ತಲ್ಲ. ಭಾಳ ಲೆಂತಿ ಆಗ್ತದ ಅಂತೇಳಿ ಒಂದೊಂದಕ್ಕೆ 3 ಮ್ಯಾಚ್ ಕೊಟ್ಟಾರ್ರಿ. ಅವಾಗೆ ಪ್ರೀ ಪ್ಲ್ಯಾನಿಂಗೇ ಮಾಡಿದಿರತ್ತ ಅವರು. T20 ವರ್ಲ್ಡ್ ಕಪ್ ಮುಂಚೆನೇ ಈ ಥರ ಮಾಡಿ ಇಟ್ಕೊಂಡಿರತ್ತ. ಈಗ ನೋಡ್ರಿ 8 ಟೀಮ್ ಆದ್ರೆ ಎಲ್ಲದಕ್ಕೆ ಒಂದೊಂದು ಟೀಮ್ ಜೊತೆ ಆಡಬೇಕು. 7 ಮ್ಯಾಚ್ ಆಗ್ತದ, ಮತ್ತೆ ಒಂದು ತಿಂಗಳ ಮೇಲೆ ಹೋಗ್ತದ, 1 ತಿಂಗಳ ಸನಿ ಬರ್ತದೆ. ಈಗ ಎಲ್ಲ ಆಡ್ಸೊಂದು ಹೋದ್ರೆ ಫೈನಲ್ ತನ. ಅದರ ಸಲುವಾಗಿ ಒಂದೊಂದು ಟೀಮಿಗೆ 3 ಮ್ಯಾಚ್ ಅಂತೇಳಿ ಹಿಂಗೆ 2 ಭಾಗಗಳಾಗಿ ವಿಂಗಡಿಸ್ಯಾರ ಅವರು. ಗ್ರೂಪ್ 1, ಗ್ರೂಪ್ 2 ಅದ್ರ ಮೇಲೆ ಅವಾಗೇ ಮಾಡಿರೋದು ಪ್ರೀ ಪ್ಲ್ಯಾನಿಂಗೇ. ಇದ್ರ ಸಲುವಾಗಿ ಈಗ ಇವು ಗೆದ್ದಿವು, ಒಂದು ಟೀಮ್ನಿಂದ ಮತ್ತೆ 2 ಟೀಮ್ ಬರ್ತಾವ. ಒಂದು ಗ್ರೂಪ್ನಿಂದ ಮತ್ತೆ 2 ಟೀಮ್ ಬಂದು ಇವು ಸೆಮಿಫೈನಲ್ಗೆ ಹೋಗ್ತಾವ. ಈ ಕಡೆ 2 ಟೀಮ್, ಈ ಕಡೆ 2 ಟೀಮ್ ಬಂದು ಸೆಮಿಫೈನಲ್ಗೆ ಹೋಗ್ತಾವ ಇವು. ಅಲ್ಲಿ ಮತ್ತೆ ಮುಂದೆ ಗೆದ್ದಿತ್ತಂದ್ರೆ ಫೈನಲ್ 2 ಟೀಮ್. ಫೈನಲ್ ಇರೋದು 29ನೇ ತಾರೀಕಿಗೆ. ಈ ಸಲ ಪಕ್ಕ ಹೇಳ್ತೀನಿ ರೀ, ಫೈನಲ್ದಾಗ ಇಂಡಿಯಾ ಇದ್ದೇ ಇರ್ತದೆ. ಇಂಡಿಯಾ ಜೊತೆ ಯಾವುದೇ ಬರಲಿ, ಇಂಡಿಯಾ ಮಾತ್ರ ಈ ಸಲ ಪಕ್ಕ ಹೊಡ್ಯೋದು ಮಾತ್ರ ಕಪ್ ಫಿಕ್ಸ್ ಅದ. ಮುಂದಿನ ಅಪ್ಡೇಟಿಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.